ಭವ್ಯ ಜೀವನ್ ಅವ್ರು ಕೇಳಿದ್ದಾರೆ, ಲಾಸ್ ಆಗುತ್ತೆ ಅಂತಾರಲ್ಲ ಮೇಡಮ್ ಅಂತ. ತುಂಬ ಜನ ಕೇಳಿದ್ದಾರೆ ನನಗೆ, ನಾನು ಇಗ್ನೋರ್ ಮಾಡಿಬಿಡ್ತೀನಿ ತುಂಬ ಸಲ. ಮೇಡಮ್ ಅದೆಲ್ಲ ಅವ್ರವ್ರ ಇಂಡಿವಿಜುವಲ್ ಪರ್ಸನ್ ಮೇಲೆ ಡಿಪೆಂಡ್ ಆಗುತ್ತೆ. ಲಾಸ್ ಆಗುತ್ತೆ, ಪ್ರಾಫಿಟ್ ಬರುತ್ತೆ, ಅದೆಲ್ಲ ಬಂದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ರೀತಿ ಈ ಬಿಸ್ನೆಸ್ನ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ. ಬರೀ ಮಶ್ರೂಮ್ ಬೆಳೆದು ಮಾರಾಟ ಮಾಡ್ತಿದ್ದೀವಾ, ಇಲ್ಲಾಂದರೆ ಅದ್ರ ಜೊತೆ ನಾವು ಆ್ಯಡ್ ಆನ್ ಬಿಸ್ನೆಸ್ನ ಆ್ಯಡ್ ಮಾಡ್ತಿದ್ದೀವಾ, ಬರೀ ಮಶ್ರೂಮ್ ಮಾತ್ರ ಬೆಳೆದು ಬಿಸ್ನೆಸ್ ಮಾಡ್ತಾಯಿದ್ರೆ ಅದನ್ನು ಯಾವ ಸ್ಕೇಲಲ್ಲಿ ಮಾಡ್ತಿದ್ದೀವಿ, ಅದನ್ನು ಕೆಟ್ಟೋಗ್ದಿರ ಹೆಂಗೆ ಕಾಪಾಡ್ಕೊತಾ ಇದ್ದೀವಿ, ಪ್ರತಿ ಸಲಿನೂ ಬ್ಯಾಚ್ಗೆ ಇವತ್ತಿರೋ ಇಂಟ್ರೆಸ್ಟೇ ನಾಳೆನೂ ಇದೆಯಾ, ಇದಕ್ಕೆ ನಾವು ಇವತ್ತೆಷ್ಟು ರೆಸ್ಪೆಕ್ಟ್ ಮಾಡಿ ನಾವು ಇವಾಗ ಕೆಲಸ ಸ್ಟಾರ್ಟ್ ಮಾಡಿದ್ವೋ ಅದೇ ರೆಸ್ಪೆಕ್ಟು, ಅದೇ ಪ್ರೀತಿ, ಅದೇ ಇಂಟ್ರೆಸ್ಟು ಕಂಟಿನ್ಯೂ ಆಗ್ತಿದೆಯಾ, ಪ್ರತಿಯೊಂದು ಡಿಪೆಂಡ್ ಆಗುತ್ತೆ. ಈ ಬಿಸ್ನೆಸ್ನ ಬಡವರ ಬಿಸ್ನೆಸ್ಸು ಅಂತಾರೆ. ಗೌರ್ಮೆಂಟ್ ಸೈಡು ಕೊಡ್ತಾ ಇದ್ದಿದ್ದೆ ಬಡವ್ರ ಬಿಸ್ನೆಸ್ಸು, ಬಡವ್ರ ಹೆಣ್ಮಕ್ಳು ಇದು ಮನೆಯಿಂದಲೇ ಏನೋ ಸ್ವಂತ ಬಿಸ್ನೆಸ್ ಮಾಡಲಿ ಅಂತ ಸ್ಟಾರ್ಟ್ ಮಾಡಿದ್ದಿದ್ದು. ಇವಾಗ ಪ್ರತಿಯೊಬ್ಬರು ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ವೆಜಿಟೇಬಲ್ ಥರ ಇದು ಒನ್ ಆಫ್ ದ ವೆಜಿಟೇಬಲ್ಲು. ಇದರಲ್ಲಿ ಕೆಮಿಕಲ್ ಮಾಡೋರಿದ್ದಾರೆ, ಆರ್ಗ್ಯಾನಿಕ್ ಮಾಡೋರಿಗೆ ಮಾರಾಟ ಹೆಂಗೆ ಮಾಡಬೇಕು, ರೇಟ್ ಹೆಂಗೆ ಇಟ್ಕೋಬೇಕು, ಎಷ್ಟು ಇಟ್ಕೊಂಡ್ರೆ ಲಾಭ ಅನ್ನೋದೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಇವಾಗ ನನ್ನ ವಿಷಯಕ್ಕೆ ಬಂದರೆ, ನಾನು ಪ್ರತಿಯೊಂದೂ ನನ್ನ ಸ್ವಂತವಾಗಿ ಕಲ್ತ್ಕೊಂಡು ಹೋಗಿದ್ದು. ತರಬೇತಿ ನಾನು ತೊಗೊಂಡಿದ್ದೀನಿ. ತರಬೇತಿ ತೊಗೊಳೋದಕ್ಕೆ ನನ್ನ ಹತ್ರ ಮೋಹನ್ ಸರ್ ಅಂತ ನನ್ನ ಮನೆಗೆ ಕರೆಸ್ಕೊಂಡು ಟ್ರೈನಿಂಗ್ ತೊಗೊಂಡಿದ್ದೆ. ಪ್ರತಿಯೊಂದೂ ನಾನು ಹಳೆ ವೀಡಿಯೋಸ್ಗಳಲ್ಲಿ ಹೇಳಿದ್ದೀನಿ. ಆ ರೀತಿ ಕಲ್ತ್ಕೊಂಡು ಸ್ಟಾರ್ಟ್ ಮಾಡಿ ಒಂದೊಂದು ಮಿಸ್ಟೇಕಿಂದ ಅದನ್ನು ಕರೆಕ್ಟ್ ಮಾಡ್ತಾ, ನನ್ನ ಎಕ್ಸ್ಪೀರಿಯನ್ಸ್ ಇವಾಗ ನಾನು ಏನೇನು ಮಾಡ್ತಾ ಇದ್ನೋ ಆ ಎಕ್ಸ್ಪೀರಿಯನ್ಸ್ ಮೇಲೆ ಒಂದೊಂದೇ ಮಿಸ್ಟೇಕ್ಸ್ಗಳನ್ನ ಕರೆಕ್ಟ್ ಮಾಡ್ತಾ, ಹೊಸದನ್ನು ಏನು ಮಾಡ್ಬೋದು ಈ ಬಿಸ್ನೆಸ್ಸಲ್ಲಿ, ಇನ್ನೂ ಏನು ಆ್ಯಡ್ ಮಾಡ್ಬೋದು ಅಂತ ಮಾಡ್ತಾ, RTF ಬೆಡ್ಸ್ ಆಗಿರ್ಬೋದು, ಫ್ರೂಟಿಂಗ್ ಮಶ್ರೂಮ್ ಕಿಟ್ ಆಗಿರ್ಬೋದು, ಮಶ್ರೂಮ್ ಆಗಿರ್ಬೋದು, ಪ್ರತಿಯೊಂದೂ ಇದರಲ್ಲಿ ಸ್ಪಾನ್ ಸೇಲಿಂಗ್ ಆಗಿರ್ಬೋದು, PP ಕವರು, ರಬ್ಬರ್ ಬ್ಯಾಂಡಿಂದ ಹಿಡ್ಕೊಂಡು ಎಲ್ಲ, ಮತ್ತು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ರಮೋಷನ್ ಆಗಿರ್ಬೋದು, ಯೂಟ್ಯೂಬಲ್ಲಿ ಚಾನಲ್ ಕ್ರಿಯೇಟ್ ಮಾಡಿ ಅದರಲ್ಲಿ ಬರೋ ಮಾನಿಟೈಸೇಷನ್ ಆದಮೇಲೆ ಅದ್ರ ಮೇಲೆ ಬರ್ತಾ ಇರೋ ಪೇಮೆಂಟ್ ಆಗಿರ್ಬೋದು, ಎಲ್ಲನೂ ಇನ್ಕಮ್ ಆಗಿ ಜನ್ರೇಟ್ ಆಯಿತು. ಬಟ್ ತುಂಬ ಲೇಟ್ ಪ್ರಾಸೆಸ್ಸು ಎಲ್ಲನೂ. ಏನಾಗುತ್ತೆ ಅಂದರೆ ಟೈಮ್ ತೊಗೊಳುತ್ತೆ. ಅಂದರೆ ಎಕ್ಸ್ಪೆಂಡಿಚರ್ ಜಾಸ್ತಿ ಇಟ್ಕೊಂಡಾಗ ಯಾರ ಕೈಲಿ ರನ್ ಮಾಡೋಕ್ಕಾಗಲ್ಲ, ತುಂಬ ಜನದ ಕೈಲಿ. ಆವಾಗ ಕ್ಲೋಸ್ ಮಾಡ್ಕೊತಾರೆ. ಫುಲ್ ಟೈಮು ಜಾಬ್ ಮಾಡ್ತಾ ಇರ್ತಾರೆ. ಆ ಇನ್ಕಮ್ನ ಬಿಟ್ಬಿಟ್ಟು ಇದನ್ನು ನಾನು ಸಡನ್ನಾಗಿ ಬಂದು ನಾನು ಲಕ್ಷಗಳು ಸಂಪಾದನೆ ಮಾಡಬೇಕು ಅಂದರೆ ಖಂಡಿತವಾಗ್ಲೂ ಆಗಲ್ಲ. ಇದಕ್ಕೆ ಎಕ್ಸ್ಪೀರಿಯನ್ಸ್ ಮೇಲೆ, ಅಂದರೆ ನೀವು ಪೇಷನ್ಸ್ ತುಂಬ ಇಂಪಾರ್ಟೆಂಟ್ ಇದರಲ್ಲಿ. ಪ್ಲಸ್ ಇನ್ನೊಂದು ತುಂಬ ಸ್ಲೋ ಪ್ರಾಸೆಸ್ಸು. ನಾವು ಎಷ್ಟು ಕಡಿಮೆ ಬಂಡವಾಳದಲ್ಲಿ ಹೆಂಗೆ ಇದನ್ನು ನೀಟಾಗಿ ಅನಲೈಸ್ ಮಾಡ್ಕೊತ, ಯಾವ ಟೆಂಪ್ರೇಚರಲ್ಲಿ ಯಾವ ರೀತಿ ನಾವು ಮೇಂಟೈನ್ ಮಾಡಬೇಕು ಪ್ರತಿಯೊಂದು ತಿಳ್ಕೊತ, ಆಮೇಲೆ ನೀವು ಇದನ್ನು ಫುಲ್ ಟೈಮ್ ಇನ್ಕಮ್ ಆಗಿ ಟರ್ನ್ ಮಾಡ್ಕೋಬೋದು ಅಂತ ಹೇಳ್ತಾ, ಧನ್ಯವಾದಗಳು ವಿಡಿಯೋ ನೋಡಿದ್ದಕ್ಕಾಗಿ.